ಹುಬ್ಳಿ, ಬಾಗಲಕೋಟೆ, ಬಳ್ಳಾರಿ, ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದೆ. ನೇಹಾ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದ್ದು, ಹುಬ್ಳಿ, ಬಾಗಲಕೋಟೆ, ಬಳ್ಳಾರಿ, ಮೈಸೂರಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದು, ಬೆಳಗಾವಿ, ದಾವಣಗೆರೆ, ಯಾದಗಿರಿಯಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಹಳೆ ಹುಬ್ಬಳ್ಳಿ ದುರ್ಗಾಬೈಲ್ನ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮರ್ ರಹೇ ನೇಹಾ ಹಿರೇಮಠ್, ಅಮರ್ ರಹೇ ಅಂತ ಘೋಷಣೆ ಕೂಗೋದ್ರ ಮುಖಾಂತರ ಸಿದ್ದರಾಮುಲ್ಲಾ ಖಾನ್ಗೆ ಧಿಕ್ಕಾರ, ಡಿಕೆ ಬ್ರದರ್ಸ್ಗೆ ಧಿಕ್ಕಾರ ಅಂತ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಹಾಗಾಗಿ ಈ ರೀತಿಯ ಹೇಳಿಕೆಗಳು ಸಲ್ಲಲ್ಲ, ಇವೆ ಇಂತಹ ಹೇಳಿಕೆಗಳನ್ನು ಕೊಡೋದು ಬೇಡ ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದ್ರ ಮುಖಾಂತರ ಹೆಣ್ಮಕ್ಳು ತಮ್ಮ ಆಕ್ರೋಶವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಿ. ಆರೋಪಿ ಫಯಾಜ್ ಫೋಟೋಕ್ಕೆ ಚಪ್ಪಲಿಯನ್ನು ಹೊಡೆಯೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಗದೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ನ್ಯಾಯ ಬೇಕು, ನೇಹಾಳ ಸಾವಿಗೆ ನ್ಯಾಯ ಬೇಕು, ಅಮರ್ ರಹೇ ನೇಹಾ ಹಿರೇಮಠ್, ಅಮರ್ ರಹೇ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ಮೈಸೂರು ಮಾತ್ರ ಅಲ್ಲ, ಹುಬ್ಳಿ ಮಾತ್ರ ಅಲ್ಲ, ಬಳ್ಳಾರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು, ನ್ಯಾಯ ಕೇಳೋದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು ಅಂತ ಪೋಸ್ಟರ್ಗಳನ್ನ ಕೂಡ ಇಟ್ಕೊಳ್ಳೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶದ ನುಡಿಗಳನ್ನ ಆಡೋದ್ರ ಮುಖಾಂತರ ಆ ಕಿರಾತಕ ಆರೋಪಿ ಫಯಾಜ್ಗೆ ತಕ್ಕ ಶಿಕ್ಷೆ ಆಗಬೇಕು, ಕಠಿಣಾತಿ ಕಠಿಣ ಶಿಕ್ಷೆ, ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಒದಗಿಸಬೇಕು, ಗಲ್ಲಿಗೇರಿಸಬೇಕು ಅಂತ ಹಲವು ಕಡೆ ಪ್ರತಿಭಟನೆ ನಡೀತಾ ಇದೆ. ಮೈಸೂರು ಸೇರಿದಂತೆ ಹುಬ್ಳಿ, ಬಾಗಲಕೋಟೆ, ಬಳ್ಳಾರಿ, ಹಾಗೆ ಬೆಳಗಾವಿ, ದಾವಣಗೆರೆ, ಯಾದಗಿರಿ ಎಲ್ಲ ಕಡೆ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗುವಂತಹ ಕೆಲಸ ಕೂಡ ಆಗ್ತದೆ. ಇವೆಲ್ಲವೂ ನೇಹಾಳ ಸಾವಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಧಿಕ್ಕಾರ ಮತ್ತು ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕೂಡ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಅಮರ್ ರಹೇ ನೇಹಾ ಹಿರೇಮಠ್ ಅಂತ ಘೋಷಣೆ ಕೂಗೋದ್ರ ಮುಖಾಂತರ ಆರೋಪಿ ಫಯಾಜ್ನ ಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆಯೋದ್ರ ಮುಖಾಂತರ ಟೈರ್ಗೆ ಬೆಂಕಿ ಹಚ್ಚಿ ಹಲವು ಪ್ರಮುಖ ಸರ್ಕಲ್ಗಳೇನಿರುತ್ತೆ ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ರಾಮನಗರದ ಚಿತ್ರಣವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಲವು ಕಡೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಯಾವುದೋ ಒಂದು ಕಡೆ ಅಂತಲ್ಲ, ಮತ್ತು ಈ ಹುಬ್ಬಳ್ಳಿಯ ಕೊಲೆ ಬರೀ ಹುಬ್ಬಳ್ಳಿಗೆ ಸೀಮಿತವಾಗಿ ಉಳಿದಿಲ್ಲ, ಇಡೀ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹುಬ್ಳಿ, ಬಾಗಲಕೋಟೆ, ರಾಮನಗರ, ಬಳ್ಳಾರಿ, ಮೈಸೂರು, ಬೆಳಗಾವಿ, ದಾವಣಗೆರೆ, ಯಾದಗಿರಿ ಹೀಗೆ ಹಲವು ಕಡೆ ನ್ಯಾಯ ಕೇಳೋದು ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು, ನ್ಯಾಯ ಬೇಕೇ ಬೇಕು ಅಂತ ಹೇಳೋದ್ರ ಮುಖಾಂತರ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದಾರೆ. ನಿಮ್ಮ ಸರ್ಕಾರ ಬಂದ ನಂತರವೇ
ವ್ಯವಸ್ಥೆ ಅನ್ನುವಂಥದ್ದು ಇಷ್ಟೊಂದು ಒಂದು ವಿಚಿತ್ರವಾಗಿ ನಡೀತಾ ಇದೆ, ಒಂದು ಸಮುದಾಯದ ಪರವಾಗಿದೆ, ಒಂದು ಧರ್ಮದ ಪರವಾಗಿದೆ, ನಮಗೆ ನ್ಯಾಯ ಬೇಕು ಅಂತ ಹಲವಾರು ಕಾರ್ಯಕರ್ತರು ಒಕ್ಕೊರಲಿನಿಂದ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರತಿಭಟನೆಯಿಂದ ಟ್ರಾಫಿಕ್ ಜಾಮ್ ಆಗಿರುವಂಥದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಟ್ರಾಫಿಕ್ ಸವಾರರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಇದು ಹಲವು ಕಡೆ ಇಂಥದ್ದೇ ಚಿತ್ರಣ ಒಂದು ಕಾಣ ಸಿಗ್ತಾ ಇದೆ ಇವತ್ತು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂತೆ ನೋಡ್ಕೊಳ್ಬೇಕು. ಇದು ಶಿಸ್ತಿನ ಮೆರವಣಿಗೆ. ಮೌನ ರೀತಿಯಿಂದ ನಡೆದಂತಹ ಈ ಮೆರವಣಿಗೆ. ಯಾರು ತಂಪಾದ ಪಾನೀಯಗಳನ್ನು ಸೇವಿಸ್ತಾ ಇದ್ದೀರಾ, ಆ ಪಾಕೆಟ್ಗಳನ್ನು ದಾರಿಯಲ್ಲಿ ಬೀಸಬೇಡಿ. ತಮ್ಮ ಕೈಯಲ್ಲಿ ಹಿಡಿದು. ಓಕೆ, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಪ್ರತಿಭಟನೆಯನ್ನ ಗಮನಿಸಬಹುದು. ಒಂದ್ ಕಡೆ ಧಾರವಾಡದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆ ನೇತೃತ್ವದಲ್ಲಿ ಮೌನ ಮೆರವಣಿಗೆ ಆಗ್ತಾ ಇದ್ರೆ, ತುಮಕೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಮುಂದಾಳತ್ವ ವಹಿಸಿರುವಂತದನ್ನ ಗಮನಿಸ್ತಾ ಇದ್ರಿ. ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗೋದ್ರ ಮುಖಾಂತರ ನೇಹಾಳ ಸಾವಿಗೆ ನ್ಯಾಯ ಬೇಕೇ ಬೇಕು, ಜೊತೆಗೆ ಆತನಿಗೆ ಗರಿಷ್ಠ ಮಟ್ಟದ ಶಿಕ್ಷೆ ಆಗಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅದರಲ್ಲಿ ತುಮಕೂರು ಕೂಡ ಒಂದು. ತುಮಕೂರಿನಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಒಟ್ಟಾಗಿ ಮೆರವಣಿಗೆ ಮಾಡ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ಹಲವು ಪೋಸ್ಟರ್ ಗಳನ್ನ ಇಟ್ಕೊಂಡು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಕೂಡ ಇದರಲ್ಲಿ ಜಾಯ್ನ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶ ಬಿಟ್ಟು ಈ ರೀತಿ ಹುನ್ನಾರ ಮಾಡ್ತಿದ್ದಾರೆ ಅಂತ ಹೇಳಿ ನೋಡ್ರಿ, ನಾವು ಮುಸ್ಲಿಮರ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ, ಯಾರು ಇವತ್ತು ಕೊಲೆಗಡಕರಿದ್ದಾರೆ, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಅಲ್ಪಸಂಖ್ಯಾತರು ಇವು ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ. ಆದರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗಡಕರನ್ನ, ದೇಶದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಹಾಕಿರ್ತಕ್ಕಂಥವ್ರಿಗೂ ಏನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ತಕ್ಕ ಉತ್ತರ ನಾವು ನೀಡ್ತೇವೆ ಬರುವಂಥ ದಿನಗಳಲ್ಲಿ. ಮುಸ್ಲಿಮರನ್ನ ದೇಶ ಬಿಟ್ಟು ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ತೊಡಗಿರುವಂತದನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಚುನಾವಣಾ ಕಾವು ರಂಗೇರ್ತಾ ಇದೆ, ಮಗದೊಂದು ಕಡೆ ಅದರ ನಡುವೆ ಹುಬ್ಬಳ್ಳಿಯಲ್ಲಿ ನಡೆದಿರುವ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಗುಲ್ಬರ್ಗಾದಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಪ್ರತಿಭಟನೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಓಕೆ, ಒಬ್ಬೊಬ್ರು ಒಂದೊಂದು ಲೀಡರ್ ಕೂಡ ಒಂದೊಂದು ಭಾಗದಲ್ಲಿ ನೇತೃತ್ವವನ್ನು ವಹಿಸೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗೋದ್ರ ಮುಖಾಂತರ ನೇಹಾ ಕೊಲೆಗೆ ಅಥವಾ ನೇಹಾ ಸಾವಿಗೆ ನ್ಯಾಯ ಸಿಗಬೇಕು, ಆರೋಪಿ ಫಯಾಜ್ಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಒಕ್ಕೊರಲಿನಿಂದ ಎಲ್ಲರೂ ಕೂಡ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಮಗದೊಂದು ಕಡೆ ಸರ್ಕಾರದ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಹಾದಿಯಾಗಿ ಅವ್ರು ಕೊಡ್ತಾ ಇರುವಂತಹ ಒಂದೊಂದು ಹೇಳಿಕೆಗಳನ್ನ ಖಂಡಿಸಿಯೂ ಕೂಡ ಈ ಒಂದು ಪ್ರತಿಭಟನೆ ಸಾಗ್ತಾ ಇದೆ. ಇದು ಗುಲ್ಬರ್ಗಾ ಸೇರಿದಂತೆ ತುಮಕೂರು, ಮೈಸೂರು, ಯಾದಗಿರಿ, ಬೆಳಗಾವಿ, ದಾವಣಗೆರೆ, ಹುಬ್ಳಿ, ಬಾಗಲಕೋಟೆ, ಬಳ್ಳಾರಿ, ಮೈಸೂರು, ಹೀಗೆ ಹಲವು ಕಡೆ ರಾಜ್ಯಾದ್ಯಂತ ಇವತ್ತು ನೇಹಾಳ ಸಾವಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆಗಳಾಗ್ತಾ ಇದೆ.